Hello, guys. Welcome to Krushi Gowda Logs. ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಮಳೆ, ಚಳಿ, ಗಿಡ, ಮರ ನೋಡೋಕ್ಕೆ ಒಂಥರ ಖುಷಿ. ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ. ಈ ಥರ ನೇಚರ್ ನೋಡೋಕ್ಕೆ ಎಷ್ಟು ಖುಷಿ ಅಲ್ಲ. ಬ್ಲೌಸಸ್ ಆರ್ಡರ್ ಮಾಡಿದ್ದೆ ಆನ್ಲೈನಲ್ಲಿ. ಕ್ವಾಲಿಟಿ ಚೆನ್ನಾಗಿ ಬಂದಿದೆ. ಒಂದು ಗ್ರೀನು, ಇನ್ನೊಂದು ಬ್ರೌನು. ವರ್ಕ್ ಎಲ್ಲ ನೀಟಾಗಿ ಚೆನ್ನಾಗಿದೆ. ಬ್ಯಾಕ್ ನೆಕ್ ಡಿಸೈನ್ ಡೀಸೆಂಟಾಗಿ ಸಖತ್ತಾಗಿ ಬಂದಿದೆ. ಸ್ಯಾರಿಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಬೇಕಾದರೆ ಕಮೆಂಟ್ ಮಾಡಿ, ಲಿಂಕ್ ಸೆಂಡ್ ಮಾಡ್ತೀನಿ ಗೈಸ್. ನಂತರ ಇವತ್ತು ಮನೇಲಿ ಸುಲಭವಾಗಿ ಬೆಣ್ಣೆ ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆಗೆ ಹಾಲು ಕಾಯಿಸ್ಕೊಂಡಿಟ್ಕೊಂಡಿರೋ ಮೇಲೆ ಕೆನೆ ಬಂದಿರೋದನ್ನೆಲ್ಲ ಸ್ಟೋರ್ ಮಾಡಬೇಕು. 15 to 20 ಡೇಸ್ ಆದಮೇಲೆ ಸ್ಟೋರ್ ಮಾಡಿರೋ ಕೆನೆನ ಮಿಕ್ಸರ್ನಲ್ಲಿ 2 to 3 ಟೈಮ್ಸ್ ಆನ್ ಆಫ್ ಮಾಡ್ತಾ ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಬೇಕು. ಸ್ವಲ್ಪ ಹುಳಿ ಮೊಸರು ಇದ್ದರೆ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಹುಳಿ ಮೊಸರು ಇದ್ದರೆ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಬೆಣ್ಣೆ ಬಂದಿರೋದನ್ನೆಲ್ಲ ಒಂದು ಪಾತ್ರೆಯಲ್ಲಿ ತೆಗೀರಿ. ಚೆನ್ನಾಗಿ ನೀಟಾಗಿ ಬೆಣ್ಣೆನೆಲ್ಲ ಶೇಖರಣೆ ಮಾಡಿಕೊಂಡು ನಂತರ ಕಾಯಿಸ್ಕೊಂಡ್ರೆ ತುಪ್ಪ ರೆಡಿಯಾಗಿರುತ್ತೆ. ಎಷ್ಟು ಈಸಿಯಾಗಿ ಮನೇಲೇ ಬೆಣ್ಣೆ ಮಾಡಬಹುದು. ಅದೇ ಥರ 1 to 3 ಟೈಮ್ಸ್ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ನಿಧಾನವಾಗಿ ಆನ್ ಆಫ್ ಮಾಡ್ತಾ ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳಿ. ನಂತರ ಮನೆಯಲ್ಲೇ ಮಾಡಿರೋ ಬೆಣ್ಣೆ ರೆಡಿಯಾಗಿರುತ್ತೆ. ಒಂದು ಪಾತ್ರೆಯಲ್ಲಿ ನಂತರ ಕಾಯಿಸ್ಕೊಂಡ್ರೆ ರುಚಿಯಾಗಿರೋ ತುಪ್ಪ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.